ಕೋಲ್ಕತ್ತಾ ಯುವ ವೈದ್ಯೆ ಅತ್ಯಾಚಾರವನ್ನ ಖಂಡಿಸಿ ಇಂದು ದೇಶಾದ್ಯಂತ ವೈದ್ಯರು ಪ್ರತಿಭಟನೆಯನ್ನ ನಡೆಸಿದ್ರು. ಹೀಗಾಗಿ ಒಪಿಡಿ ಸೇವೆಗಳಲ್ಲಿ ವ್ಯತ್ಯಯ ಕಂಡು ಬಂತು. ಇದರಿಂದ ಕರ್ನಾಟಕವು ಹೊರತಾಗಿರಲಿಲ್ಲ. ಇಲ್ಲಿ ರೋಗಿಗಳು ಸಾಕಷ್ಟು ಪರದಾಡಿದ್ರು. ಅದರ ಡೀಟೇಲ್ಸ್ ಇಲ್ಲಿದೆ. ಕೋಲ್ಕತ್ತಾ ಟ್ರೈನಿ ವೈದ್ಯ ಹತ್ಯೆಗೆ ತೀವ್ರ ಖಂಡನೆ. ರಾಜ್ಯದಲ್ಲಿ ಒಪಿಡಿ ಬಂದ್ ಮಾಡಿ ವೈದ್ಯರು ಕಿಡಿ. ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆಯನ್ನ ಖಂಡಿಸಿ ದೇಶಾದ್ಯಂತ ಇವತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ರಾಜ್ಯದಲ್ಲೂ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯ ಒಪಿಡಿ ಕ್ಲೋಸ್ ಮಾಡಿ ವೈದ್ಯರು ಪ್ರತಿಭಟನೆಯನ್ನ ನಡೆಸಿದರು. ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು. ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ವೈದ್ಯರು ಭಾಗವಹಿಸಿದರು. ಕಿಮ್ಸ್ ಆಸ್ಪತ್ರೆಯಿಂದ ವೈದ್ಯರು ಕಾಲ್ನಡಿಗೆ ಜಾಥಾ ಮಾಡಿದರು. ಚಾಮರಾಜಪೇಟೆ ಮಕ್ಕಳ ಕೂಟ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಮೆರವಣಿಗೆಯನ್ನ ಮಾಡಿ ವೈದ್ಯ ವಿದ್ಯಾರ್ಥಿನಿ ಸಾವಿನ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ರೋಗಿಗಳಿಗೆ ವೈದ್ಯರ ಪ್ರತಿಭಟನೆಯ ಎಫೆಕ್ಟ್, ಚಿಕಿತ್ಸೆ ಸಿಗದೆ ಹೊರ ರೋಗಿಗಳ ಪರದಾಟ. ವೈದ್ಯರ ಪ್ರತಿಭಟನೆಯ ಎಫೆಕ್ಟ್ ರೋಗಿಗಳಿಗೆ ತಟ್ಟಿತ್ತು. ಚಿಕಿತ್ಸೆ ಸಿಗದೆ ಹೊರ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣ ಆಯಿತು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಒಪಿಡಿ ಬಂದ್ ಆಗಿತ್ತು. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದ ಜನ ಚಿಕಿತ್ಸೆ ಸಿಗದೆ ವಾಪಸ್ಸಾದರು. ಅದೇ ಹುಡುಗ ಮಗುವಿಗೆ ಅದು ಗುಳ್ಳಿ ಎದ್ದು ಮೇಯೆಲ್ಲ ತುರಿಸಂತದ, ಅದ್ರಗೋಸ್ಕರ ಬಂದಿರೋದು. ಮತ್ತೆ ಆ ಕಾಲೇಜ್ ಇದ್ರೆ ಮತ್ತೆ ಮನೆ ಕಡೆ ಹೋಗೋದ್ರಿ ಸರ್. ಮತ್ತೆ ಏನ್ ಮಾಡಕತ್ತದ? ಈಗ ನಮ್ಗ ಕಿಡ್ನಿಲಿ ಕಲ್ಲ ಐತೆ ಅಂತಾರೆ, ಬೆನ್ನು ನೋವು. ಈಗ ನೀವ್ ಇವತ್ತು ನೋಡಿದೆ ಅಂತ ಬಾಗ್ಲಾಕಂದ ಎಲ್ಲರನ್ನು ಓಡಿಸ್ಬಿಟ್ರು. ಏನಪ್ಪ ಮಾಡೋದು ನಾವು? ಈಗ ನೋಡ್ಬಿಟ್ಟು ಮಾತ್ರನಾರು ಬರ್ಕೊಟ್ಟಿದ್ರೆ ಹೆಂಗಾರ ಮಾಡ್ಕೊಂಡು ಹೋಗ್ ನಡಿಯಕ್ಕೆ ಬೆಳಗ ನಮ್ ಹುಡುಗ ನಿದ್ದನೆ ಮಾಡಿಲ್ಲ. ಆ ಎಲ್ರು ಕೇಳಿ ಸ್ವಾಮಿ ಕಾಲ್ ನೋಡಿ ಮಾತ್ರನಾರು ಬರ್ಕೊಟ್ಟಿ ಅಂದ್ರು. ಒಬ್ರು ಸರ್ ನಮ್ಗೆ ಹುಷಾರಿಲ್ಲ, ಸುಸ್ತು ತರ ಪಿಡಿಸ್ ಬರುತ್ತೆ. ಹೌದು ಕ್ಲೋಸ್ ಅಂತ ನಮಗೆ ಗೊತ್ತಿಲ್ಲ ಸರ್. ಅದಕ್ಕೋಸ್ಕರ ಇಲ್ಲೇ ಹೇಳ್ತಾ ಇದ್ದಾರೆ, ತೋರಿಸ್ಬೇಕು, ಡಾಕ್ಟರ್ ತೋರಿಸ್ಬೇಕು ರಿಪೋರ್ಟು. ಅಟ್ಲೀಸ್ಟ್ ಓಪಿಡಿನ ಅದು ತೆಗೆದು ಪೇಷಂಟ್ಗಳು ನೋಡೋದ್ರಿಂದ ಅನುಕೂಲ ಆಗುತ್ತಲ್ವಾ? ಅದು ಬಿಟ್ಟು ಸುಮ್ಮನೆ ಅವ್ರು ಸ್ಟ್ರೈಕ್ ಮಾಡ್ಕೊಂಡಿದ್ದೆ. ಓಪಿಡಿ ಓಪನ್ ಇರಲಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ಆರಂಭದಲ್ಲಿ ಒಪಿಡಿ ಕ್ಲೋಸ್ ಮಾಡಿದ್ರು. ನಂತರ ಓಪನ್ ಮಾಡಿ ಬರುವ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಟ್ರು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣ ಆಯಿತು. ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ವೈದ್ಯರ ಪ್ರತಿಭಟನೆ ಬಿಸಿ ರೋಗಿಗಳಿಗೆ ತಟ್ಟಿತ್ತು. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಎಂದಿನಂತೆ ಒಪಿಡಿ ಓಪನ್ ಆಗಲಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.